Hi dear students, welcome to business class. In previous video I discussed about OPC, that's like one person company. Today I want to explain about the private company and public company. What are the difference between those companies? ಈ ಒಂದು ಮುಂಚಿನ ವಿಡಿಯೋದಲ್ಲಿ ಏಕವ್ಯಕ್ತಿ ಕಂಪನಿ ಅನ್ನುವಂತಹದ್ದರ ಕುರಿತು ತಿಳಿಸಿರುವಂತಹದ್ದು. ಇವತ್ತಿನ ಒಂದು ವಿಡಿಯೋದಲ್ಲಿ ಖಾಸಗಿ ಕಂಪನಿ ಅಂದ್ರೇನು, ಸಾರ್ವಜನಿಕ ಕಂಪನಿ ಅಂದ್ರೇನು, ಖಾಸಗಿ ಕಂಪನಿ ಮತ್ತು ಸಾರ್ವಜನಿಕ ಕಂಪನಿಗೂ ಇರುವಂತಹ ವ್ಯತ್ಯಾಸಗಳೇನಿದ್ದಾವೆ ಅನ್ನುವಂತಹದ್ದನ್ನು ತಿಳ್ಕೊಳ್ಳುವಂತಹದ್ದು. ಸೊ ಲೆಟ್ ಅಸ್ ಸಿ ದ ಪ್ರೈವೇಟ್ ಕಂಪನಿ. The minimum 2 members are required to start the business. Minimum 2 members. ಸೊ ನಾವು ಇಲ್ಲಿ ಒಂದು ಪರ್ಸನ್ ಕಂಪನಿ ಒಳಗೆ ನೋಡ್ತಾ ಹೋದ್ರೆ ಓನ್ಲಿ ಒನ್ ಪರ್ಸನ್ ಈಸ್ ರಿಕ್ವೈರ್ಡ್ ಟು ರಿಜಿಸ್ಟರ್ ದ ಕಂಪನಿ. ಖಾಸಗಿ ಕಂಪನಿಯಲ್ಲಿ ಅದೇ ನೋಡ್ತಾ ಹೋದರೆ ಇಲ್ಲಿ ಕನಿಷ್ಠ ಅಂದರೂ ಎಷ್ಟು ವ್ಯಕ್ತಿಗಳು ಬೇಕು ಅಂದರೆ 2 ವ್ಯಕ್ತಿಗಳು ಇರಬೇಕಾಗ್ತದೆ. ಯಾವುದಕ್ಕೆ? ಒಂದು ಕಂಪನಿಯನ್ನು, ಖಾಸಗಿ ಕಂಪನಿಯನ್ನು ಸ್ಥಾಪನೆ ಮಾಡಲಿಕ್ಕೆ. ಸೊ ಈ ಖಾಸಗಿ ಕಂಪನಿಯಲ್ಲಿ ಇರಬೇಕಾದಂತಹ ಸದಸ್ಯರುಗಳ ಗರಿಷ್ಠ ಸಂಖ್ಯೆನೂ ಸಹಿತವಾಗಿ ನಿಗದಿಪಡಿಸಿರುವಂತಹದ್ದು. ಅಕಾರ್ಡಿಂಗ್ ಟು ದ ಕಂಪನೀಸ್ ಲಾ, ದ ಮ್ಯಾಕ್ಸಿಮಮ್ ಮೆಂಬರ್ಸ್ ಈಸ್ ಆಲ್ಸೋ ಲಿಮಿಟ್ ಈಸ್ the 200 is the maximum number. So minimum is 2, maximum is 200. ಒಂದು ಕಂಪನಿ, ಯಾವ ಕಂಪನಿ? ಖಾಸಗಿ ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾಗಿತ್ತಂದರೆ ಅದಕ್ಕೆ ಆದಂತಹ ಸದಸ್ಯರುಗಳು ಒಳಗೊಂಡಿರ್ತದೆ. ಕನಿಷ್ಠ ಅಂದರೆ 2 ವ್ಯಕ್ತಿಗಳು, ಗರಿಷ್ಠ ಅಂದರೆ 200 ವ್ಯಕ್ತಿಗಳನ್ನು ಒಳಗೊಂಡು ಈ ಕಂಪನಿ ನಡೀತಾ ಇರುವಂತಹದ್ದು. ಫಾರ್ ಎಕ್ಸಾಂಪಲ್ ಯಾವ್ಯಾವಿದ್ದಾವೆ ಅಂತ ನಾವೇನಾದರೂ ನೋಡ್ತಾ ಹೋದರೆ, ಯಾವ್ಯಾವ್ರಿ ಅಂತ ನೋಡಿದ್ರೆ ಐ ಸಿ ಐ. ಸೊ ICICI ಬ್ಯಾಂಕ್, ಎಸ್ ಬ್ಯಾಂಕ್ ಆ್ಯಂಡ್ ಕಂಪನಿ ಅಂತಲೂ ಅನ್ಸ್ಕೊಳ್ಳುವಂತಹದ್ದು. ಅದು ಅಲ್ಲದೆ ಬೇರೆ ಬೇರೆ ರೀತಿಯಾಗಿ ಇರುವಂತಹ ಕಂಪನಿಗಳು ನಮ್ಮಲ್ಲಿ ಇದ್ದಾವೆ. ರಿಕೋ ಅನ್ನುವಂತಹ ಕಂಪನಿ ಇರಬಹುದು, ಕಂಪನಿ ಇರಬಹುದು. ರೆನಾಲ್ಡ್ಸ್ ಅನ್ನುವಂತಹ ಕಂಪನಿ ಇರಬಹುದು. ದೀಸ್ ಆರ್ ವಾಟ್? ಪ್ರೈವೇಟ್ ಕಂಪನಿಯೊಳಗೆ ನಾವು ಅದನ್ನು ಉಲ್ಲೇಖ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದ ಪ್ರೈವೇಟ್ ಕಂಪನಿ? ಎಸ್, a private company is one which by its article of ಅಸೋಸಿಯೇಷನ್ ಅಂದರೆ ಒಂದು ಸಂಸ್ಥೆಯ ಅಥವಾ ಸಂಘದ ಕಟ್ಟಳೆ ಏನು ಹೇಳ್ತದೆ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಸಂಸ್ಥೆಯ ಕಟ್ಟಳೆಗಳು ಏನು ಹೇಳ್ತವೆ, ಆ ಕಟ್ಟಳೆಗಳ ಆಧಾರದ ಮೇಲೆ ರಚಿತವಾಗಿ ಇರುವಂತಹದ್ದು ಯಾವುದು ಅಂದರೆ ಒಂದು ಖಾಸಗಿ ಕಂಪನಿ ಅಂತ ಅನ್ಸ್ಕೊಳ್ತದೆ. ದ ರಿಸ್ಟ್ರಿಕ್ಟ್ಸ್ ದ ರೈಟ್ ಆಫ್ ಇಟ್ಸ್ ಮೆಂಬರ್ಸ್ ಟು ಟ್ರಾನ್ಸ್ಫರ್ ಶೇರ್ಸ್. ಇಲ್ಲಿ ಒಂದು ಅಂಶವನ್ನು ನೋಡಬೇಕು. ದೇರ್ ಈಸ್ ಅ ರಿಸ್ಟ್ರಿಕ್ಟ್ಸ್ ಟು ರೈಟ್ ಟು ದ ಶೇರ್ ಹೋಲ್ಡರ್ ಆನ್ ಶೇರ್ ಹೋಲ್ಡರ್. ಒಂದು ಷೇರುದಾರರಿಗೆ ನಿರ್ಬಂಧನೆಯನ್ನು ಹೇರಿರುವಂತಹದ್ದು. ಯಾವುದರ ಮೇಲೆ? ದ ಟ್ರಾನ್ಸ್ಫರ್ ಆಫ್ ಶೇರ್ಸ್. ಒಂದು ಷೇರುಗಳನ್ನು ವರ್ಗಾವಣೆ ಮಾಡಬೇಕಾಗಿತ್ತಂದರೆ ಅವರ ಹಕ್ಕುಗಳು ಇಲ್ಲದೆ ಇರುವಂತಹದ್ದು. ಈ ಸಾಮಾನ್ಯವಾಗಿ ನಾವು ನೋಡಿದ್ದೀವಿ. ಎಲ್ಲಿ? ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಏನಂತ, ಎ ಅನ್ನುವಂತಹ ವ್ಯಕ್ತಿ ತನ್ನ 10 ಷೇರುಗಳನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡಬೇಕಾದ್ರೆ ಅವನಿಗೆ ಯಾವ ಕಂಪನಿಯ ಮೂಲಕ ಥ್ರೂ ಮಾಡಬಹುದು ಅಂತಂದರೆ, ಯಾವ ಕಂಪನಿ ಷೇರುಗಳನ್ನ ಹೊಂದಿರಬೇಕು ಅಂದರೆ ಪಬ್ಲಿಕ್ ಕಂಪನಿ ಅಂತ ಹೇಳಿದ್ದೆ. ಆದರೆ ಅಕಸ್ಮಾತ್ ಅವನೇನಾದರೂ ಪ್ರೈವೇಟ್ ಕಂಪನಿ ರೀತಿಯ ಷೇರುಗಳನ್ನ ಪರ್ಚೇಸ್ ಮಾಡ್ಕೊಂಡು ಅವನೇನಾದರೂ ಷೇರುಗಳನ್ನ ಮಾರಾಟ ಮಾಡ್ತಾ ಹೋದರೆ ಇಟ್ ಈಸ್ ವಾಟ್ ಹೈಲಿ
ಇಂಪಾಸಿಬಲ್ ಅಂತ ಅನ್ಸ್ಕೊಳ್ಳುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಅಂದರೆ ರಿಸ್ಟ್ರಿಕ್ಟ್ಸ್ ದ ರೈಟ್ ಆಫ್ ಇಟ್ಸ್ ಮೆಂಬರ್, ಅಲ್ಲಿ ಕಾಣ್ತಾ ಇದೆ ಇಟ್ಸ್ ಮೆಂಬರ್, ಅಲ್ಲಿ ಸದಸ್ಯರು ಯಾರಿರ್ತಾರೆ ಅವರ ಷೇರುಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರುವುದಿಲ್ಲ, ಅಂದರೆ ಓನರ್ ಅಂತ ಅನ್ಸ್ಕೊಳ್ಳುವಂತಹದ್ದು. ಇಲ್ಲಿ ಓನರ್ ಯಾರಾಗಿರ್ತಾರೋ ಅವರುಗಳು ತಮ್ಮ ಷೇರುಗಳನ್ನು ವರ್ಗಾವಣೆ ಮಾಡಲಿಕ್ಕೆ ಬರದೇ ಇರುವಂತಹದ್ದು. ವೇರ್ ಇನ್ ಪ್ರೈವೇಟ್ ಕಂಪನಿ ಎಕ್ಸೆಪ್ಟ್ in OPC it has minimum of 2 and a maximum of 200 members excluding past or present employees of the company who are the members of the company. ಸೊ ಈ ಮುಂಚೆ ಇದ್ದಂತಹ ಪ್ರಸ್ತುತವಾಗಿ ಇರುವಂತಹ ಆ ಕಂಪನಿಯ ಉದ್ಯೋಗಿಗಳು ಮತ್ತು ಆ ಕಂಪನಿಯ ಉದ್ಯೋಗಿಗಳಲ್ಲಿ ಸದಸ್ಯರಾಗಿ ಇರುವಂತಹವರನ್ನು ಹೊರತುಪಡಿಸಿ ಅಂತ ಈ ಒಂದು ವಾಕ್ಯವನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಎಕ್ಸ್ಕ್ಲೂಡಿಂಗ್ ಪಾಸ್ಟ್ ಆರ್ ಪ್ರೆಸೆಂಟ್ ಎಂಪ್ಲಾಯೀಸ್. ಸೊ ಮುಂಚಿತವಾಗಿ ಪ್ರಸ್ತುತವಾಗಿ ಇರುವಂತಹ ಉದ್ಯೋಗಿಗಳು ಏನಾದರೂ ಮೆಂಬರ್ ಅಂತ ಅನ್ಸ್ಕೊಂಡಿದ್ರೆ ಅವರನ್ನು ಹೊರತುಪಡಿಸಿ ಎಷ್ಟು ಜನ? ಇಬ್ಬರು, ಕಡಿಮೆ ಅಂದರು ಇಬ್ಬರು, ಬಹಳ ಅಂದರೆ 200 ಜನ ಸದಸ್ಯರನ್ನು ಒಳಗೊಂಡಿರುವಂತಹದ್ದು ಯಾವುದು? ಸೊ ಅದು ಪ್ರೈವೇಟ್ ಕಂಪನಿ. ಇಟ್ ಈಸ್ ದ ಸೆಕೆಂಡ್ ಪಾಯಿಂಟ್. ಅಂದರೆ ಫಸ್ಟ್ ದೇರ್ ಈಸ್ ನೋ ಚಾನ್ಸ್ ಫಾರ್ ಟ್ರಾನ್ಸ್ಫರ್ ಆಫ್ ಶೇರ್ಸ್. ನೆಕ್ಸ್ಟ್ ಒನ್ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಮೆಂಬರ್ಸ್. ಪ್ರೊಹಿಬಿಟ್ಸ್ ಎನಿ ಇನ್ವಿಟೇಷನ್ ಟು ದ ಜನರಲ್ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಫಾರ್ ಇಟ್ಸ್ ಶೇರ್ಸ್. ಸಿಂಪಲ್. ಪಬ್ಲಿಕ್ ಕಂಪನಿ ಏನು ಮಾಡ್ಬೋದು ಅಂತಂದರೆ ಪಬ್ಲಿಕ್ಕಿಗೆ ಅಂದರೆ ಪೀಪಲ್ಗಳಿಗೆ, ಸಾರ್ವಜನಿಕರಿಗೆ, ಜನರಲ್ ಪಬ್ಲಿಕ್ಕಿಗೆ ಷೇರುಗಳನ್ನು ಪರ್ಚೇಸ್ ಮಾಡಿರಿ ಅಂತ ಹೇಳಿ ಇನ್ವೈಟ್ ಮಾಡಬಹುದು, ಆಮಂತ್ರಣವನ್ನು ನೀಡಬಹುದು, ಆಮಂತ್ರಣ ಪತ್ರಿಕೆಯನ್ನು ಸಲ್ಲಿಸಬಹುದು, ಅಥವಾ ಪರಿಚಯ ಪತ್ರಿಕೆ ಅಂತ ಕರಿತಾ ಇದ್ದೀವಿ ನಾವು. ಆಗ ಒಂದು ಬಿಸ್ನೆಸ್ ವರ್ಲ್ಡ್ ಏನಂತ ಕರಿತೀವಿ, ಪರಿಚಯ ಪತ್ರಿಕೆಯನ್ನು ನೀಡಬಹುದು. ಆದರೆ ಖಾಸಗಿ ಕಂಪನಿ ಆದರೆ ಇದಕ್ಕೆ ಏನಾಗಿದೆ? ನಿರ್ಬಂಧನೆ ಇದೆ. ಪ್ರೊಹಿಬಿಟ್ಸ್ ಎನಿ ಇನ್ವಿಟೇಷನ್ ಟು ದ ಜನರಲ್ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಫಾರ್ ಇಟ್ಸ್ ಶೇರ್. ಈ ಒಂದು ಷೇರುಗಳ ಚಂದಾದಾರನಾಗಲಿಕ್ಕೆ ಅಥವಾ ಷೇರುಗಳ ವಂತಿಗೆಯನ್ನು ಪಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಯಾರಿಗೆ ಅವಕಾಶ ಇಲ್ಲ? ಸಾರ್ವಜನಿಕರಿಗೆ. ಯಾವುದರ ಮೂಲಕ ಅವಕಾಶ ಇಲ್ಲ ಅಂತಂದರೆ ಬೈ ದ ಇನ್ವಿಟೇಷನ್. ಯಾವುದರ ಮೂಲಕ? ಆಮಂತ್ರಣವನ್ನು ಪಡೆಯುವುದರ ಮೂಲಕ. ಸೊ ನೆಕ್ಸ್ಟ್ ಕ್ಯಾಪಿಟಲ್ ಅಂತ ವಿಷಯ ಬಂದಾಗ ಮಸ್ಟ್ ಹ್ಯಾವ್ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಆಫ್ rupees 1 lakh. Minimum paid up capital of rupees 1 lakh, or it is most important, or such higher amount which may be prescribed from time to time. ಒಂದು ವೇಳೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗೋದಾಗಿದ್ದರೆ ಅತಿ ಹೆಚ್ಚು ಒಂದು ಬಂಡವಾಳವನ್ನು ಹೊಂದಿರಬೇಕು, ಅಥವಾ ಅಲ್ಲಿ ಪಾವತಿಯಾದ ಬಂಡವಾಳದ ಮಿತಿ ಎಷ್ಟಿರಬೇಕು ಅಂತಂದರೆ ಕನಿಷ್ಠ ಅಂದರೂ 1 ಲಕ್ಷ ಇರಬೇಕಾಗ್ತದೆ. ಕನಿಷ್ಠ ಅಂದ್ರೂ ಎಷ್ಟಿರಬೇಕು? 1 ಲಕ್ಷ ಇರಬೇಕಾಗ್ತದೆ. ಸೊ ಹಾಗಾಗಿ ಇಟ್ ಈಸ್ ನೆಸಸರಿ ಫಾರ್ ದ ಪ್ರೈವೇಟ್ ಕಂಪನಿ ಟು ಯೂಸ್ ದ ವರ್ಡ್ ಪ್ರೈವೇಟ್ ಲಿಮಿಟೆಡ್ ಆಫ್ಟರ್ ಇಟ್ಸ್ ನೇಮ್ ಆಸ್ ಪರ್ ದ ಸೆಕ್ಷನ್ 2 ಅಂಡರ್ ಸೆಕ್ಷನ್ 68 ಆಫ್ ದ ಕಂಪನೀಸ್ ಆ್ಯಕ್ಟ್ 2013. ಒಂದು ಖಾಸಗಿ ಕಂಪನಿ ತನ್ನ ಹೆಸರಿನ ನಂತರದಲ್ಲಿ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಖಾಸಗಿ ನಿಯಮಿತ ಅನ್ನುವಂತಹ ಪದವನ್ನು ಬಳಸಲೇಬೇಕು. ಯಾವುದರ ಒಂದು ಕಾಯ್ದೆಯ ಮೂಲಕ ಅಂತಂದರೆ ಕಂಪನಿಯ ಕಾಯ್ದೆ 2013 ಸೆಕ್ಷನ್ ಕಾಯ್ದೆ ಕಲಂ 2 ಉಪಕಲಂ 68ರ ಅಡಿಯಲ್ಲಿ ಏನನ್ನು ಬಳಸಬೇಕು? ವಾಟ್? ಪ್ರೈವೇಟ್ ಲಿಮಿಟೆಡ್, ಖಾಸಗಿ ನಿಯಮಿತ ಅನ್ನುವಂತಹ ಪದವನ್ನು ಬಳಸಲೇಬೇಕು. ಎಸ್, ಇಫ್ ಅ ಪ್ರೈವೇಟ್ ಕಂಪನಿ ಕಾಂಟ್ರವೆನ್ಸ್ ಎನಿ ಆಫ್ ದ aforesaid provisions, it cases to be private company and loses all the exemptions and privileges to which it's
ಎಂಟೈಟಲ್ಡ್. ಯಾವುದೇ ರೀತಿಯಾದಂತಹ ಒಂದು ಅಂಶ ಏನಿದೆ ಇಲ್ಲಿ ಯಾವುದರಲ್ಲಿ ಖಾಸಗಿ ಕಂಪನಿ, ಇವುಗಳನ್ನು ಸರಿಯಾಗಿ ನಾವು ಏನು ಮಾಡ್ಕೋಬೇಕಾಗ್ತದೆ, ಖಾಸಗಿ ಕಂಪನಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಪ್ರಾಸ್ಪೆಕ್ಟ್ಸ್ ಅಂತ, ಇಲ್ಲಿ ಪ್ರಾಸ್ಪೆಕ್ಟ್ಸ್ ಅನ್ನುವಂತಹ ಒಂದು ಪರಿಚಯ ಪತ್ರಿಕೆ ಅನ್ನುವಂತಹದ್ದು ಯಾವುದಕ್ಕೆ ಸಂಬಂಧಪಟ್ಟಂತೆ ಷೇರುಗಳ ವಂತಿಗೆ, ಸಬ್ಸ್ಕ್ರಿಪ್ಷನ್ ಆಫ್ ಶೇರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡಬಹುದು. ಆದರೆ ಈ ಕಂಪನಿ ಕಾಯ್ದೆ 2013 ಬರೋಕ್ಕಿಂತ ಮುಂಚೆ 1956 ಕಾಯ್ದೆಯ ಪ್ರಕಾರ ಖಾಸಗಿ ಕಂಪನಿಯ ಸದಸ್ಯರ ಸಂಖ್ಯೆ ಎಷ್ಟಿತ್ತು ಅಂದರೆ 50 ಇತ್ತು. 200 ಇರೋದಕ್ಕಿಂತ ಮುಂಚೆ ಫಸ್ಟ್ ಎಷ್ಟಿತ್ತು, 1956 ಕಾಯ್ದೆಯ ಪ್ರಕಾರ 50 ಇತ್ತು. 2013 ಬಂದ ನಂತರ ಎಷ್ಟಾಯಿತು ಅಂತಂದರೆ ಅದು 200 ಆಗಿ ಹೆಚ್ಚಿಗೆ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಇಸ್ ದ ಪಬ್ಲಿಕ್ ಕಂಪನಿ. ವಾಟ್ ಈಸ್ ಅ ಪಬ್ಲಿಕ್ ಕಂಪನಿ? A public company means a company which is not private company. According to the Companies Act, a public company is one which ಯಾವುದು ಖಾಸಗಿ ಕಂಪನಿಯನ್ನು ಹೊರತುಪಡಿಸಿ ಇರುತ್ತದೆಯೋ ಅದನ್ನು ನಾವೇನಂತ ಕರಿತಾ ಇದ್ದೀವಿ ಅಂತಂದರೆ ಸಾರ್ವಜನಿಕ ಕಂಪನಿ ಅಂತ ಹೇಳಿ ಕರಿತಾ ಇದ್ದೀವಿ. ಅದಕ್ಕೆ ಕೆಲವೊಂದು ಅಂಶಗಳನ್ನು ನಾವು ಏನು ಮಾಡಬೇಕು, ನಿಗದಿಪಡಿಸಬೇಕಾಗಿರುವಂತಹದ್ದು. ದೇರ್ ಆರ್ ಸಮ್ ಎಲಿಮೆಂಟ್ಸ್ ಆರ್ ದೇರ್ ಆರ್ ಸಮ್ ಕಂಡೀಷನ್ಸ್ ಟು ಕಾಲ್ ದ ವಾಟ್ ಪಬ್ಲಿಕ್ ಕಂಪನಿ. ದೋಸ್ ಆರ್ as a minimum paid up capital of rupees 5 lakh or higher amount to which may be prescribed from time to time. ಒಂದು ವೇಳೆ ಸಾರ್ವಜನಿಕ ಕಂಪನಿ ಅನ್ಸ್ಕೊಳ್ಬೇಕಾಗಿತ್ತಂದರೆ ಅದರ ಪಾವತಿಯಾದ ಬಂಡವಾಳದ ಮೊತ್ತ ಎಷ್ಟಿರಬೇಕು, 5 ಲಕ್ಷಕ್ಕಿಂತಲೂ ಹೆಚ್ಚಾಗಿರಬೇಕು, ಅಥವಾ ಕನಿಷ್ಠ ಅಂತಂದರೂ 5 ಲಕ್ಷ ಇರಬೇಕು, ಅಥವಾ ಅದು ಕಾಲಕ್ಕೆ ತಕ್ಕಂತೆ ಹೆಚ್ಚಿನ ಅಂಶವನ್ನು ಹೊಂದಿರುವಂಥ, ಹೆಚ್ಚಿನ ಮೊಬಲಗು ಅಂತೇಳಿ ಕರಿತಾ ಇದ್ದೀವಿ, ಹೆಚ್ಚಿನ ಮೊತ್ತವನ್ನು ಹೊಂದುವಂತಹದ್ದು ನಾವು ಕಾಣಬಹುದು. ಅದೇ ರೀತಿಯಾಗಿ ಇಲ್ಲಿ ಸದಸ್ಯರ ಸಂಖ್ಯೆ, ದಟ್ ಸೇಮ್ ಇನ್ ದ ಮೆಂಬರ್ಸ್ ಆಫ್ ಪಬ್ಲಿಕ್ ಕಂಪನಿ. ಇಫ್ ಪಬ್ಲಿಕ್ ಕಂಪನಿ ಸ್ಟಾರ್ಟ್, ದ ಮಿನಿಮಮ್ ಮೆಂಬರ್ಸ್ ಆರ್ ರಿಕ್ವೈರ್ಡ್ 7. ಎಷ್ಟು ಜನ ಸದಸ್ಯರ ಅವಶ್ಯಕತೆ ಇರುವಂತಹದ್ದು? 7 ಜನ ಸದಸ್ಯರುಗಳು, ಕನಿಷ್ಠ 7 ಜನ ಸದಸ್ಯರು. ಗರಿಷ್ಠ ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್, ಅನಿಯಮಿತ ಸದಸ್ಯರನ್ನು ನಾವಿಲ್ಲಿ ಕಾಣಬಹುದು. ಕನಿಷ್ಠ 7, ಗರಿಷ್ಠ ಅನ್ಲಿಮಿಟೆಡ್, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್. ಅದು ಅಲ್ಲದೆ ಇಲ್ಲಿ ಪ್ರಾಸ್ಪೆಕ್ಟನ್ನು ಇಶ್ಯೂ ಮಾಡ್ತೀವಿ. ಎಲ್ಲಿ ಪ್ರಾಸ್ಪೆಕ್ಟನ್ನು ಇಶ್ಯೂ ಮಾಡ್ತೀವಿ ಅಂತಂದರೆ, ಎಸ್, ದ ಪಬ್ಲಿಕ್ ಕಂಪನಿ ಕ್ಯಾನ್ ಇಶ್ಯೂ ದ ಪ್ರಾಸ್ಪೆಕ್ಟಸ್ ಟು ದ ಜನರಲ್ ಪಬ್ಲಿಕ್ ಫಾರ್ ಕಲೆಕ್ಟಿಂಗ್ ದ ಅಮೌಂಟ್ ಬೈ ದ ಶೇರ್. ಯಾವುದರ ಮೂಲಕ? ಷೇರುಗಳನ್ನು ಹಂಚಿಕೆ ಮಾಡುವುದರ ಮೂಲಕ, ಅಥವಾ ಪ್ರಾಸ್ಪೆಕ್ಟನ್ನು ಇಶ್ಯೂ ಮಾಡುವುದರ ಮೂಲಕ ಕ್ಯಾಪಿಟಲನ್ನು ಏನು ಮಾಡಬಹುದು, ಬಂಡವಾಳವನ್ನು ಸಂಗ್ರಹಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ ಒಂದು ವರ್ಡನ್ನು ಯೂಸ್ ಮಾಡಿದೆ ಪ್ರೈವೇಟ್ ಕಂಪನಿ ಒಳಗೆ, ಯಾವುದು ಅಂತಂದರೆ ದ ಪ್ರಾಹಿಬಿಷನ್ ಆಫ್ ಎನಿ ಇನ್ವಿಟೇಷನ್. ಅಂದರೆ ಯಾರಿಗೆ ಜನರಲ್ ಪಬ್ಲಿಕ್ ಇನ್ವಿಟೇಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ, ಆದರೆ ಪಬ್ಲಿಕ್ ಕಂಪನಿ ಒಳಗೆ ಏನು ಹೇಳ್ತಾ ಇದೀವಪ್ಪ ಅಂದರೆ, ದಿರ್ ಈಸ್ ಪಾಸಿಬಲ್ ಟು ಇನ್ವೈಟ್ ದ ಜನರಲ್ ಪಬ್ಲಿಕ್ ಫಾರ್ ಸಬ್ಸ್ಕ್ರಿಪ್ಷನ್ ಆಫ್ ಶೇರ್. ಷೇರುಗಳ ವಂತಿಗೆಯನ್ನು ಪಡೆಯಲಿಕ್ಕೆ ಸಾರ್ವಜನಿಕ ಕಂಪನಿಯಲ್ಲಿ ಏನಿದೆ ಅವಕಾಶ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ದ ಡಿಫರೆನ್ಸ್ ಬಿಟ್ವೀನ್ ದ ಪಬ್ಲಿಕ್ ಕಂಪನಿ ಆ್ಯಂಡ್ ಪ್ರೈವೇಟ್ ಕಂಪನಿ. ಸಿಂಪಲ್, ದ ಬೇಸಸ್ ದ ಮೆಂಬರ್ಸ್ ಆಫ್ ದ ನಂಬರ್ ಆಫ್ ಮೆಂಬರ್ಸ್. ಆಲ್ರೆಡಿ ಐ ಸೆಡ್, ಇನ್ ಪಬ್ಲಿಕ್ ಕಂಪನಿ minimum 7, maximum unlimited. In private company minimum 2, maximum 200 as per the Companies Act 2013. The number of directors, it must have at least 3 directors. Which one? Public company should have at least 3 directors. Same. Private company should have what? 2 directors. ಸಾರ್ವಜನಿಕ ಕಂಪನಿಯಲ್ಲಿ ನಿರ್ದೇಶಕರುಗಳ ಸಂಖ್ಯೆ ಎಷ್ಟಿರ್ತದೆ ಅಂತ ಅಂದರೆ 3 ಜನ ನಿರ್ದೇಶಕರುಗಳು ಕಡಿಮೆ ಅಂದರೂ ಇರಲೇಬೇಕು. ಎಲ್ಲಿ? ಸಾರ್ವಜನಿಕ ಕಂಪನಿಯಲ್ಲಿ.
ಅದೇ ರೀತಿಯಾಗಿ ಖಾಸಗಿ ಕಂಪನಿಯಲ್ಲಿಯೂ ಸಹಿತವಾಗಿ ಸೊ ಇಬ್ಬರು ವ್ಯಕ್ತಿಗಳು ಒಳಗೊಂಡಿರಬೇಕಾಗ್ತದೆ ಅಥವಾ ಹೊಂದಿರಲೇಬೇಕಾಗ್ತದೆ. ಎಸ್ ದ ನೆಕ್ಸ್ಟ್ ಒನ್, ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್. ಆಲ್ರೆಡಿ ಐ ಸೆಡ್ ದ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಈಸ್ 5 lakh ಫಾರ್ ದ ಪಬ್ಲಿಕ್ ಕಂಪನಿ ಆ್ಯಂಡ್ 1 lakh ಫಾರ್ ದ ಪ್ರೈವೇಟ್ ಕಂಪನಿ. 5 ಲಕ್ಷ ಯಾವುದಕ್ಕೆ ಸಂಬಂಧಪಟ್ಟಂತೆ? ಸಾರ್ವಜನಿಕ ಸಂಸ್ಥೆಗೆ ಸಂಬಂಧಪಟ್ಟಂತೆ 5 ಲಕ್ಷ ಪಾವತಿಯಾದ ಬಂಡವಾಳ ಇರಬೇಕು. ಖಾಸಗಿ ಸಂಸ್ಥೆಗೆ ಸಂಬಂಧಪಟ್ಟಂತೆ ಸೊ 1 ಲಕ್ಷವನ್ನು ಹೊಂದಿರುವಂತಹದ್ದು. ಇಂಡೆಕ್ಸ್ ಆಫ್ ಮೆಂಬರ್ಸ್ ಅಂದರೆ ಸೂಚಿ, ಯಾರ್ಯಾರು ಒಳಗೊಂಡಿರ್ತಾರೆ ಅನ್ನುವಂತಹದ್ದನ್ನು ಇರಬೇಕು. ಸದಸ್ಯರ ಒಂದು ಸೂಚಿ ಅಂತೇಳಿ ಕರಿತೀವಿ, ಅದ ಇಂಡೆಕ್ಸ್ ಆಫ್ ಮೆಂಬರ್ಸ್. ಸೊ ದ ಪಬ್ಲಿಕ್ ಕಂಪನಿ ಕಂಪಲ್ಸರಿ ಟು ಮೇಂಟೈನ್ ಇಂಡೆಕ್ಸ್ ಆಫ್ ಮೆಂಬರ್ಸ್. ಸೊ ಪ್ರೈವೇಟ್ ಕಂಪನಿ ಇಟ್ ಈಸ್ ನಾಟ್ ಕಂಪಲ್ಸರಿ. ಯಾವುದಕ್ಕೆ ಅವಶ್ಯಕತೆ ಇಲ್ಲ ಅಂತಂದರೆ ಖಾಸಗಿ ಕಂಪನಿಗೆ ಸೊ ಸದಸ್ಯರ ಸೂಚಿಯನ್ನು, ಪಟ್ಟಿ ಸೂಚಿಯನ್ನು ಒಂದು ಒಳಪಡಿಸುವಂತಹದ್ದು ಅವಶ್ಯಕತೆ ಇರುವುದಿಲ್ಲ. ಆದರೆ ಸಾರ್ವಜನಿಕ ಕಂಪನಿಗೆ ಸದಸ್ಯರ ಸೂಚಿಯನ್ನು ಹೊಂದಲೇಬೇಕಾದಂತಹ ಅನಿವಾರ್ಯತೆ ಇದೆ. ನೆಕ್ಸ್ಟ್ ಒನ್, ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಟು ಶೇರ್ಸ್. ಆಲ್ರೆಡಿ ಹೇಳಿರುವಂತಹದ್ದು ಏನಂತ, ಷೇರುಗಳ ವಂತಿಗೆಯನ್ನು ಪಡೆಯಲಿಕ್ಕೆ ಯಾರಿಗೆ? ಸಾರ್ವಜನಿಕ ಕಂಪನಿಯು ಸಾರ್ವಜನಿಕರಿಗೆ ಅವಕಾಶ ನೀಡಿದೆ. ಆದರೆ ಪ್ರೈವೇಟ್ ಕಂಪನಿಯೊಳಗೆ ಅಥವಾ ಖಾಸಗಿ ಕಂಪನಿಗಳಿಗೆ ಈ ರೀತಿಯಾದಂಥ ಅವಕಾಶ ಇಲ್ಲ. ಆದರೆ ಅಲ್ಲಿ ಏನು ಮಾಡ್ಬೋದು ಅವರು? ಸೊ ಅವಕಾಶವನ್ನು ನೀಡದೇ ಇರುವಂತಹ ನಾವು ಒಂದು ವ್ಯವಸ್ಥೆಯಲ್ಲಿ ಸಮಸ್ಯೆಯಾಗಿ ಕಾಣ್ತಾ ಇರುವಂಥದ್ದು. ಏನು ಕೊಟ್ಟಿದ್ದಾರೆ? ಇಟ್ ಕ್ಯಾನ್ ಇನ್ವೈಟ್ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಫಾರ್ ಶೇರ್ಸ್ ಆರ್ ಡಿಬೆಂಚರ್ಸ್. ಡಿಬೆಂಚರ್ಸ್ ಈಸ್ ಲೈಕ್ ಸಾಲಪತ್ರಗಳು ಅಂತೇಳಿ ಕರೆಯುವಂತಹದ್ದು. ಸಾಲಪತ್ರಗಳನ್ನು ಪಡೀಲಿಕ್ಕೆ ಅಥವಾ ಷೇರುಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ. ಯಾರಿಗೆ? ಸಾರ್ವಜನಿಕರಿಗೆ. ಎಲ್ಲಿ? ಸಾರ್ವಜನಿಕ ಕಂಪನಿ. ನೆಕ್ಸ್ಟ್ ಒನ್, ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್. ಸೊ ಒಂದು ವ್ಯವಹಾರವನ್ನು ಯಾವಾಗ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ಇಟ್ ಕ್ಯಾನ್ ಕಮೆನ್ಸ್ ಬಿಸ್ನೆಸ್ ಓನ್ಲಿ ಆಫ್ಟರ್ ಆಬ್ಟೈನಿಂಗ್ ಬೋತ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಆ್ಯಂಡ್ ಸರ್ಟಿಫಿಕೇಟ್ ಟು ಕಮೆನ್ಸ್ ಬಿಸ್ನೆಸ್. ಇಲ್ಲಿ ಪಬ್ಲಿಕ್ ಕಂಪನಿ ಅಂತಂದರೆ ಎರಡು ರೀತಿಯೊಳಗೆ ಸೊ ಎರಡೂ ರೀತಿಯಾದ ಅಂಶಗಳನ್ನು ಮುಗಿಸ್ಕೊಂಡ್ಗಳೇ, ಎರಡೂ ಸರ್ಟಿಫಿಕೇಟ್ ಬಂದ್ಗಳೇ. ಸೊ ಇದು ನೆಕ್ಸ್ಟ್ ಚಾಪ್ಟ್ರಲ್ಲಿ, 4th ಚಾಪ್ಟ್ರಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಯಾವುದ್ರ ಕಂಪನಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀವಂತಹದ್ದು. ಸೊ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಆ್ಯಂಡ್ ಸರ್ಟಿಫಿಕೇಟ್ ಟು ಕಮೆನ್ಸ್ ಆಫ್ ಬಿಸ್ನೆಸ್, ಈ ಎರಡೂ ಬಿಸ್ನೆಸ್ ಸರ್ಟಿಫಿಕೇಟ್ ಬಂದ್ಗಳನ್ನೇ ಏನು ಮಾಡುವಂತಹದ್ದು ಅಂದರೆ ಒಂದು ಪಬ್ಲಿಕ್ ಕಂಪನಿ ಸ್ಥಾಪನೆ ಆಗ್ತದೆ, ತನ್ನ ಚಟುವಟಿಕೆಗಳನ್ನು ನಡೆಸ್ಬೋದು. ಆದರೆ ಇಟ್ ಕ್ಯಾನ್ ಕಮೆನ್ಸ್ ಇಟ್ಸ್ ಬಿಸ್ನೆಸ್ ಇಮಿಡಿಯೇಟ್ಲಿ ಆಫ್ಟರ್ ಆಬ್ಟೈನಿಂಗ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. ಅಂದರೆ ಬಂಡವಾಳ ಸಂಗ್ರಹಣೆ ಆದ ನಂತರದಲ್ಲಿ ಇವರು ಏನು ಮಾಡಬಹುದು ಅಂತಂದರೆ ವ್ಯವಹಾರವನ್ನು ಸ್ಥಾಪನೆ ಮಾಡಬಹುದು. ಯಾರು ಅಂದರೆ ಖಾಸಗಿ ಕಂಪನಿಯವರು. ಎಸ್ ಡಿಯರ್ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಕಂಟೆಂಟ್ I will explain in next video. Thank you.